ಇವತ್ತು ಶಿಕ್ಷಣ ಇಲಾಖೆಗೆ ಹೋಗಿದ್ವಿ. ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ. ಯಾಕೆ ಅಂತಂದರೆ PU ಲೆಕ್ಚರರ್ ನೋಟಿಫಿಕೇಷನ್ಸಲ್ಲಿ ಅದರಲ್ಲೂ HKದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬರೀ 36 ಪೋಸ್ಟ್ ಇದೆ. ಅಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ಒಂದೊಂದು ಪೋಸ್ಟ್ ಅಂತಂದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ಒಂದೊಂದು ಪೋಸ್ಟ್ ಇಲ್ಲ, ಅಷ್ಟು ಕಡಿಮೆ ಮಾಡಿದ್ದಾರೆ. ಅಂದರೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಕೂಲು ಕಾಲೇಜಸ್ಗೆ ಹೋಗಿ ಅಲ್ಲಿ ಮಕ್ಕಳಿದ್ದಾರೆ, ಟೀಚರ್ಸ್ ಇಲ್ಲ. ಅಲ್ಲಿ ಟೀಚರ್ಸ್ ಇರೋ ಕಡೆ ಮಕ್ಕಳಿರಲ್ಲ, ಆ ಪರಿಸ್ಥಿತಿಲಿದೆ. ಮತ್ತು ಅಲ್ಲಿ ಟೀಚರು ಮಕ್ಕಳು ಎರಡೂ ಇತ್ತಂದರೆ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ, ಒಂದು ಲೈಬ್ರರಿ ಇಲ್ಲ, ಒಂದು ಒಳ್ಳೆ ಬಿಲ್ಡಿಂಗ್ಸ್ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಇದ್ದರೂ ಕೂಡ ಈ ಒಂದು PU ಲೆಕ್ಚರರ್ದು ಈ ಒಂದು ಸರ್ಕಾರ ಆ್ಯಸ್ ಪರ್ 371J ಅಪ್ ಟು 80% FD ಇಂದ ಅಪ್ರೂವಲೇ ಬೇಕಿಲ್ಲ. ಬರೀ ಏನು ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಬರೀ ಮಾತಾಡೋ ಅಂಥದ್ದು ಆಗ್ಬಿಟ್ಟಿದೆ ಇವತ್ತು. ಅದು ಪ್ರಾಪರ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಕಂಪ್ಲೀಟ್, ಯಾಕೆಂದರೆ ಎಲ್ಲ ಸಚಿವರಿಗೂ ಭೇಟಿ ಮಾಡಿದ್ವಿ, ಮಿನಿಸ್ಟರ್ಗೂ ಭೇಟಿ ಮಾಡಿ ಮನವರಿಕೆ ಮಾಡಿದ್ದೀವಿ. ಬರೀ 36 ಪೋಸ್ಟ್ ಅಂತಂದರೆ ಈ PU ಲೆಕ್ಚರರ್ದು 5-10 ವರ್ಷ ಕುತ್ಕೊಂಡು ಓದಿರೋರು ಇದ್ದಾರೆ ಆಸ್ಪಿರೆಂಟ್ಸ್. ಇಲ್ಲಿ 5 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. ಈ PU ಲೆಕ್ಚರರ್ದು ಕಲ್ಯಾಣ ಕರ್ನಾಟಕದಲ್ಲಿ ಏನು 36 ಪೋಸ್ಟ್ ಇದೆ, ಇದನ್ನು ಜಾಸ್ತಿ ಮಾಡಬೇಕು. ಮತ್ತು 814 ಪೋಸ್ಟು ಈ ಒಂದು ಅಪ್ರೂವಲ್ ಆಗಿ ಸುಮಾರು 3-4 ವರ್ಷ ಆಗಿದೆ. 2024ರಲ್ಲಿ ಅಪ್ರೂವಲ್ ಆಗಿರೋದು. ಇಲ್ಲಿವರೆಗೂ ಅದನ್ನು ಮುಂದೂಡ್ಕೊಂಡೇ ಬರ್ತಿದ್ದಾರೆ. ಇನ್ನೊಂದು ಸತಿ FD ಕಳಿಸ್ಬೇಕು, ಅಪ್ರೂವಲ್ ತೊಗೊಬೇಕು ಅಂತೇಳಿ. ಈ 814 ಪೋಸ್ಟು ಇಮಿಡಿಯೇಟ್, ಅಂದರೆ ಇದ್ರ ಜೊತೆಲಿ ಇನ್ನೂ 1500 ಪೋಸ್ಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರಂತೆ ಅಪ್ರೂವಲ್ ತೊಗೊಳೋದಕ್ಕೆ. ಅಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸಪೋಸ್ ಈಗ ಅದೇನಾದರೂ ಆಗಲಿಲ್ಲ ಅಂತಂದ್ರೂ ಈ 814 ಪೋಸ್ಟ್ ಇಮಿಡಿಯೇಟ್ ಏನು ನೋಟಿಫಿಕೇಶನ್ಸ್ ಆಗುತ್ತೆ C&R ರೂಲ್ ಎಲ್ಲ ಆದಮೇಲೆ ಅದರಲ್ಲಿ ಮ್ಯಾಕ್ಸಿಮಮ್ ಜೂನ್ ಒಳಗಡೆ ನಾವು ನೋಟಿಫಿಕೇಶನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಜುಲೈ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಇದ್ದಾರೆ. ಅಟ್ ಎನಿ ಕಾಸ್ಟ್, ಅಂದರೆ ಈ ಒಂದು ನೋಟಿಫಿಕೇಶನ್ಸ್ ಮಾಡೇ ಮಾಡ್ತಾರೆ. ಎಲ್ಲ ಆಸ್ಪಿರೆಂಟ್ಸು ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. ಇನ್ನೂ ಅಡಿಷ್ನಲ್ ಪೋಸ್ಟು ಏನು ಕಲ್ಯಾಣ ಕರ್ನಾಟಕಕ್ಕೆ ಏನಿದೆ ಆ ಪೋಸ್ಟ್ ಇದನ್ನು ಆ್ಯಡ್ ಮಾಡಲೇಬೇಕು. ಯಾಕೆಂದರೆ ಇವರು KPS ಸ್ಕೂಲ್ ಅಂತ ಹೇಳ್ತಿದ್ದಾರೆ. ಇವತ್ತು ಅಡ್ಮಿಷನ್ ಅಷ್ಟೇ PU ಸ್ಕೂಲು, ಅಂದರೆ ಅಡ್ಮಿಷನ್ಸ್ ಏನಂತಂದರೆ ಇವತ್ತು ಟಿಲ್ ನಾವು ಏನಂದರೆ 1,60,000 ತನಕ ಮಕ್ಕಳು ಅಡ್ಮಿಷನ್ ತೊಗೊಂಡಿದ್ದಾರೆ. ನಿಯರ್ಲಿ ಇವ್ರು ಏನಪ್ಪ ಅಂದರೆ 2,30,000 ತನಕ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನು ವರ್ಕ್ಲೋಡ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತು ವೇಕೆನ್ಸಿ ಕ್ರಿಯೇಟ್ ಆಗ್ತದೆ ಅಂತೇಳಿ ಈ ಒಂದು ಟೀಚರ್ಸ್ ಫಸ್ಟು ಫಿಲ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಅಂತೂ 100% ನೀವು ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಡಬೇಕಂತಂದರೆ ಇಯರ್ ಆನ್ ಇಯರ್ ಅಡ್ಮಿಷನ್ ಜಾಸ್ತಿ ಆಗಬೇಕಂದ್ರೆ ಫಸ್ಟ್ ರೆಕ್ರೂಟ್ಮೆಂಟ್ ತುಂಬ ಇಂಪಾರ್ಟೆಂಟು. ಕ್ವಾಲಿಟಿ ಎಜುಕೇಷನ್ಸ್ ಬೇಕು ಅಂತಂದರೆ ಯಾರಾದರೂ ಸಾಮಾನ್ಯ ವರ್ಗದವರು, ಬಡವರು, ನೀವು ಬಡವ್ರ ಮಕ್ಕಳು ಸ್ಕೂಲು ಕಾಲೇಜಸ್ ಕಳಿಸ್ಬೇಕಂತಂದರೆ ಕ್ವಾಲಿಟಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಕ್ವಾಲಿಟಿ ಎಜುಕೇಷನ್ಸ್ ಬೇಕು ಅಂತಂದರೆ ಈ ಒಂದು ಟೀಚರ್ ರೆಕ್ರೂಟ್ಮೆಂಟು ತುಂಬ ಇಂಪಾರ್ಟೆಂಟು. ಗೌರ್ಮೆಂಟಿಗೂ ನಾವು ಸಾಕಷ್ಟು ಒತ್ತಡ ಮಾಡ್ತಾ ಇದ್ದೀವಿ. ಈ ಒಂದು 814 ಪೋಸ್ಟ್ ಜೊತೆಲಿ ಇನ್ನೂ 1500 ಪೋಸ್ಟು ಇದೇ ವರ್ಷ ನೋಟಿಫಿಕೇಷನ್ ಅಪ್ರೂವಲ್ ತೊಗೊಂಡು ಇದೇ ವರ್ಷ ನೀವು ನೋಟಿಫಿಕೇಷನ್ ಮಾಡಿ. ಯಾಕೆಂದರೆ ವರ್ಷಾನುಗಟ್ಟಲೆ ಇಲ್ಲಿ ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 20 ಡೇಸಲ್ಲಿ 20-25 ಡೇಸಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ. ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ. ಯಾಕೆಂದರೆ ಎಲ್ಲ ಒಂದು ಸಬ್ಜೆಕ್ಟ್ ವೈಸ್ ಏನು ತುಂಬ ಕೆಲವೊಂದು 0 ಇಟ್ಟಿರ್ತಾರೆ, ಅದೆಲ್ಲ ಇಲ್ಲ. ಎಲ್ಲ ಸಬ್ಜೆಕ್ಟ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ಇಷ್ಟ ಬಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ಗೂ ತುಂಬ ಜನ ಆಸ್ಪಿರೆಂಟ್ಸ್ ಆಯಾ ಸಬ್ಜೆಕ್ಟ್ಗೆ ಓದ್ತಾ ಇರೋಂಥವ್ರು ಇದ್ದಾರೆ. ಅದ್ರ ಬಗ್ಗೆನೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವ್ರ ಗಮನಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಬಂದಿದ್ವಿ. ಸಪೋಸ್ ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ಮಾಡಿಲ್ಲ ಅಂತಂದರೆ ಅಲ್ಟಿಮೇಟ್ ನಾವು ಗೌರ್ಮೆಂಟ್ ವಿರುದ್ಧ ಆಗಿರ್ಬೋದು, ಇಲಾಖೆ ವಿರುದ್ಧ ಇರ್ಬೋದು, ಯಾವುದೇ ಕಾರಣಕ್ಕೂ ಬಿಡಲ್ಲ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ. ಈ ಮುಖಾಂತರ ಏನು ಇವತ್ತು ಎಷ್ಟೋ ಜನ ಆಸ್ಪಿರೆಂಟ್ಸ್ ಬಂದಿದ್ದರು, ಸಹಕರಿಸಿದಂಥ ಎಲ್ಲರಿಗೂ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮೇಡಮ್ಗೂ, ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.